ಆದ್ರೂ ನೀನ್ ಹೆಂಡತಿ ಪಾಪ ಕಣೋ. ಏನ್ ಮಾಡೋದು ಇವಾಗ? ಏನ್ ಚಿಕ್ಕಪ್ಪ ಯಾರೋ ಬೈದಲ್ಲಿ ಓಡ್ ಬರ್ತಿದ್ದಾನೆ. ಅವ್ನು ಎದ್ರಕೊಂಡು ಓಡ ಬರ್ತಾ ಇಲ್ಲ, ಅಲ್ಲಿ ನಿಂತಿರೋ ಬಿಳಿ ಜರಳೆ ನೋಡಿ ಬೆಚ್ಚಿ ಬಿದ್ದು ಓಡೋಗ್ತಿದ್ದಾನೆ. ಸಿಕ್ಕಿದ್ರು ಸೀದಾ ಹೋಗೋಳ ಹತ್ರ ನಿಲ್ಸಿ ಸರ್. ಸರ್ ಏನಮ್ಮ? ಸರ್ ನನ್ನ ಫ್ರೆಂಡ್ಗೊಂದು ಸಮಸ್ಯೆ ಸರ್, ಪ್ಲೀಸ್ ಬಂದು ಹೆಲ್ಪ್ ಮಾಡಿ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ನೀನು ನಡಿಯಪ್ಪ, ನಡಿ. ಸ್ವಲ್ಪ ಬಂದು ಹೆಲ್ಪ್ ಮಾಡಿ ಸರ್. ಹೆಣ್ಮಗು ಸಹಾಯ ಅಂತ ಬಂದಿದೆ, ಬಾರಯ್ಯ. ನೋಡಮ್ಮ, ನಿನ್ ಪ್ರಾಬ್ಲಮ್ ಅಂತ ನಮ್ಮ ಹುಡುಗ ಪಲ್ಟಿ ಹೊಡೆದು ಫೈಟ್ ಮಾಡ್ತಾನೆ ಅಂತೆಲ್ಲ ತಿಳ್ಕೊಬೇಡ. ಅಯ್ಯೋ ಅದೆಲ್ಲ ಬೇಡ ಸರ್, ನೀವ್ ಬನ್ನಿ. ಏನಮ್ಮ ಸಮಸ್ಯೆ? ಇಲ್ಲೇ ಸರ್ ಬನ್ನಿ. ಒಂದ್ ನಿಮಿಷ ಇರು. ನಿನ್ನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋದಕ್ಕೆ ನಮ್ಗೆ ಎಣ್ಣೆ ಕೊಡ್ಸಲ್ವಾ? ಅಯ್ಯೋ ಫುಲ್ಲು ಚಿಪ್ಸು ವಾಟರ್ ಬಾಟ್ಲ್ ಎಲ್ಲ ಇಸ್ಕೊಡ್ತೀನಿ ಬೇಗ. ಇದು ವೈನ್ ಶಾಪ್ ಅಲ್ಲ, ದ್ವಾಟಿ MRP. ಸೀರಿಯಸ್ ಆಗಿ ಮಾತಾಡ್ತೀನಿ, ತಮಾಷೆ ಮಾಡ್ತಿದ್ದೆ, ಬಾರಯ್ಯ. ಹೆಣ್ಮಕ್ಳು ಏನೇನು ನಿನಗೆ ಸೀರಿಯಸ್ ಹೋಗ. ಏ ದೀಪ ಬಾರೆ ಇಲ್ಲಿ. ಒಂದು ಹುಡುಗಿ ನೋಡಿದ್ರೆ 100 ವರ್ಷ ಅವಳ ಜೊತೆನೆ ಬಾಳಿ ಅವಳ ಮಡಿಲಲ್ಲೇ ಸಾಯ್ಬೇಕು ಅನಿಸ್ಬೇಕು. ಯಾವತ್ತು ಆ ಥರ ಒಂದು ಹುಡುಗಿ ನೋಡ್ತೀನೋ ಅವತ್ತಿಂದ ಅವಳು ನನ್ನ ಹೆಂಡತಿ. ಏನ್ ಸರ್ ನೋಡ್ತಾನೆ ನಿಂತ್ಬಿಟ್ರಿ? ಹಾವ್ ಹಿಡೀರಿ. ನೋ, ಡೋಂಟ್ ಅಟೆಂಪ್ಟ್. ಯಾವುದಕ್ಕೂ 108 ಕಾಲ್ ಮಾಡು. ವ್ಯಾನ್ ಬರೋದಕ್ಕೆ, ಹಾವು ಇವನನ್ನು ಕಚ್ಚೋದಕ್ಕೆ, ಇವನನ್ನು ಎತ್ಕೊಂಡು ಹೋಗೋದಕ್ಕೆ ಟೈಮಿಂಗ್ ಕರೆಕ್ಟ್ ಆಗುತ್ತೆ. ಇವನು ನಮ್ಮ ಕೈಲಿ ಎತ್ತಕ್ಕಾಗಲ್ಲ. ಮಾಡು ಫೋನು. ಏನು ಅಷ್ಟು ಬೇಗ ಮಾತಾಡ್ಬಿಟ್ಟ? ಇಲ್ಲ, ಮಿಸ್ ಕಾಲ್ ಕೊಟ್ಟಿದ್ದೀನಿ, ಫೋನ್ ಬರುತ್ತೆ. 108ಕ್ಕೆ ಮಿಸ್ ಕಾಲ? ಉದ್ಧಾರ ಆಯ್ತು. ಒಂದು ನಿಮಿಷ. ಏನು? ಸ್ವಲ್ಪ ಮೇಲಿಟ್ಕೊಳ್ತೀರಾ? ಏನಾಯ್ತು? ಸ್ವಲ್ಪ ಹುಷಾರು. ಓಕೆ ಓಕೆ ಓಕೆ. ಅವತ್ತು ನನ್ನ ಕಾಲಿಗೆ ಕರಿ ಜಾಲಿ ಮುಳ್ಳು ಚುಚ್ಕೊಂಡಾಗ ಎತ್ಕೊಳ್ಳೋ ಅಂತಂದ್ರೆ ಹೋಗ ನನ್ನ ಮಕ್ಳೆ ಅಂತಂದ್ಬೋದೆ. ಇವತ್ತು ನೋಡಿದ್ರೆ ಆ ಹುಡುಗಿ ಕೈಗೆ ಸುತ್ಕೊಂಡಿದ್ದ ಹಸ್ರ ಅವನ್ನ ಆರಾಮಾಗಿ ತೆಗ್ದಾಕ್ತೆ. ಚಿಕ್ಕಪ್ಪ ಅವಲ್ಲಯ್ಯ, ಹಸ್ರು ದಾರ. ಹಸ್ರು ದಾರನ? ಅಯ್ಯೋ ಪಾಪಿ, ಅದೊಂಥರ ಪ್ರೀತಿ ಪಾಶ ಕಣೋ. ಅದ್ರಲ್ಲಿ ಸಿಕ್ಕಾಕೊಂಡ್ರೆ ಬೇಗ ಬರಕ್ ಆಗಲ್ಲ. ಏಯ್ ಚಿಪ್ಸ್ ಪಕೆಟ್, ಸ್ಟಾಪ್ ದ ವೆಹಿಕಲ್, ಐ ವಿಲ್ ಕಮ್. ಏಮ, ನಾನು ನಮ್ಮ ಮಗನು ಸೇರಿ ನಿನ್ನ ಅನಾಕೊಂಡು ಹಾವಿಂದ ಕಾಪಾಡಿದೀವಿ. ನೀನು ಮಾತ್ರ ಬಾಲ ಒರೆಸ್ಬಿಟ್ಟು ನುಲ್ಕೊಂಡು ಹೊಟ್ಬಿಟ್ಟಲ್ಲ. ಏನಪ್ಪಾ ಥ್ಯಾಂಕ್ಸ್ ಅಷ್ಟೇ ಸಾಕ? ಆ ಹುಡುಗಿ ನಂಬರ್ ಇಸ್ಕೊಳ್ಳೋದು ಬೇಡವಾ? ಸರಿ ಬಿಡು. ಸುಂದರವಾಗಿದ್ದಾಳಲ್ಲ. ನಾನು ಚೌಕಬಾರ ಆಡೋ ಹುಡುಗಿ ನೋಡಿದೀನಿ, ಅಳಗುಳಿ ಮನೆ ಆಡೋ ಹುಡುಗಿ ನೋಡಿದೀನಿ. ಹಸುರ ಅವನ್ನ ಕೈಲಿ ಹಿಡ್ಕೊಂಡು ಆಟ ಆಡಿರೋ ಹುಡುಗಿ ಇವತ್ತೇ ಫಸ್ಟ್ ನೋಡಿದ್ ನಾನು. ಅದು ಅಲ್ಲದೆ ಹಾವಿನ ಸೊಂಟದ ಉಳುಕ ತೆಗೆದು ಹಾವನ್ನ ನೀಟಾಗಿ ಕಳೆದ್ಬಿಟ್ಟು ಹುಡುಗಿ ಇವತ್ತೇ ನೋಡಿದ್ದ. ಚಿಕ್ಕಪ್ಪ ಇದ್ರ ಹಿಡ್ಕೊ. ಆ ಹುಡುಗಿ ಯಾರು, ಯಾವ ಊರು, ಎಲ್ಲ ಡೀಟೇಲ್ಸ್ ತಗೊಂಬಾ. ಈಗ ಅದೇನು ನನ್ನ ಕರ್ದಲ್ಲ. ಏನದು ಚಿಕ್ಕಪ್ಪ? ಮತ್ತೆ ಯಾಕೆ ನನ್ನ ಮಾಮ ಕೆಲಸ ಮಾಡಿಸ್ತಿದ್ಯಾ? ನನಗೆ ಹುಡುಗಿ ನೋಡು ಅಂದ್ರೆ ನೀನ್ ನೋಡಲ್ವಾ? ಚಿಕ್ಕ ವಯಸ್ಸಲ್ಲಿದ್ದಾಗ ಬಿಕ್ಲೆಸ್ ಕಡೆ ಮಾತಾಡ್ತಿದ್ದೆ. ಈಗ ಸರಿಯಾಗಿ ಮಾತು ಬಂದ್ಮೇಲೆ ಹರಳು ಹೊರದಂಗೆ ಮಾತಾಡ್ತೀಯ. ಈಗ ನೋಡಿದ್ರೆ ಹೆಣ್ಮಕ್ಳ ಬಗ್ಗೆ ವಿಚಾರಿಸೋದು ಕೇಳ್ತೀಯ. ಸಾಯಂಕಾಲ ಅಷ್ಟೇ ನಂಗೆ ಗೊತ್ತಾಗ್ಬೇಕು. ಬಡವ ರಾಸ್ಕಲ್, ಯಾವತ್ತು ನೀನು ನನಗೆ ಕರೆಕ್ಟಾಗಿ ಡ್ರಾಪ್ ಮಾಡಿದ್ಯಾ? ಈಗ ಹಾವು ಹಿಡಿದಿದ್ದು ಹುಡುಗಿ ಅಲ್ಲೋದ್ಲು. ಹಾಯ್ ಅಜ್ಜಿ. ಏನೇ ತುಂಬಾ ಖುಷಿಯಿಂದ ಬರ್ತಾ ಇದ್ಯಾ? ಹಸಿರು ಹಾವು ಹಿಡಿದ್ನಲ್ಲ. ಅಯ್ಯೋ ಹುಚ್ಚಿ, ಕಾಡಿಗೆ ಹೋಗ ಹಿಡ್ದೆ. ನೀನೇ ತಾನೇ ಹೇಳಿದ್ದು ಹಾವಿನ ಬಾಲ ಸವರಿದ್ರೆ ಅಡಿಗೆ ಚೆನ್ನಾಗಿ ಬರುತ್ತೆ. ನಾಳೆ ನೀನ್ ಮದ್ವೆ ಆದ್ಮೇಲೆ ನಿನ್ ಗಂಡ ಹಾವಿಟ್ಕೊಂಡು ನೀನ್ ಅದ್ರ ಬಾಲ ಸವರಿದ್ರೆ ಅವಾಗ ನೀನ್ ಅಡ್ಗೆ ಚೆನ್ನಾಗ್ ಬರುತ್ತೆ ಅಂದೆ. ಏನಜ್ಜಿ ಹೇಳ್ತಿದ್ಯಾ? ಏನೇ ಮುದ್ಕ ಅಂತ ಇದ್ಯಾ? ನೀನ್ ಹೇಳಿದಕ್ಕೆ ನಾನ್ ಹೋಗಿ ಹಿಡ್ದೆ, ಅದಕ್ಕೆ ಕೈಗೆಲ್ಲ ಸುತ್ಕೊಂಡಿತ್ತು ಗೊತ್ತಾ. ಆಮೇಲೆ ಏನೋ ಅಲ್ಲೇ ಯಾರೋ ಒಬ್ರು ಬಂದು ಹಾವನ್ ಬಿಡ್ಸಿದ್ರು, ನಾನ್ ಅದನ್ನ ಸವರ್ ಬಿಟ್ಬಿಟ್ಟೆ. ಇವಾಗ ನಂಗೆ ಅಡಿಗೆ ಚೆನ್ನಾಗ್ ಬರುತ್ತಾನೆ. ಅಡ್ಗೆ ಚೆನ್ನಾಗಿರುತ್ತೋ ಬಿಡುತ್ತೋ ಅದ್ ಬಿಡು,
ಹುಡ್ಗ ಚೆನ್ನಾಗಿದ್ನಾ? ಅಜ್ಜಿ ಅಜ್ಜಿ ತರ ಮಾತಾಡ್ತಿದ್ಯಾ? ಮನ್ಸಲ್ ಪ್ರೀತಿನೂ ತುಟಿಲ್ ಕೋಪನೂ ಇಟ್ಕೊಂಡ್ ಮಾತಾಡ್ದಂಗಿದೆ. ಅಜ್ಜಿ ಕೊಂದು ಬಿಡ್ತೀನಿ. ನೀ ರೋಡಲ್ಲಿ ಒಬ್ರನ್ನ ನೋಡಿರ್ತೀಯ ಕಣೆ ನಿನ್ ವಯಸ್ಸಿಗೆ. ನನ್ ವಯಸ್ಸಿಗೆ ರೋಡಲ್ಲಿ ಎಷ್ಟ್ ಜನ ಹುಡ್ಗರ್ ನೋಡಿಲ್ಲ. ಇನ್ನು ಯಾಕೆತ್ತಿದೀಯೋ ಇನ್ನು ಯಾಕೆತ್ತಿದೀಯೋ ನನ್ನ ಮಗನ ಎತ್ಕೊಡೋದಕ್ಕೆ ನಿಮ್ಮಮ್ಮ ಕಾಯ್ತಿದ್ದಾಳೆ. ಮಲಗೋ, ಎದ್ದು ಕೂತ್ಕೊಂಡು ಹಿಂಸೆ ಮಾಡಬೇಡ, ನೀನು ಬೇಗ ಮಲಗೋ. ಏನೇ ಇದು, ಮುಂಚೆ ಅನ್ನ ತಿನ್ಸೋಷ್ಟೊಳಗೆ ಮಲಗ್ತಿದ್ದ, ಈಗ 2 ತಟ್ಟೆ ಅನ್ನ ತಿಂದ್ರು ಮಲಗಿಲ್ವಲ್ಲೇ. ಇವತ್ತು 2 ತಟ್ಟೆ ಅನ್ನ ತಿಂದು ಹೆಬ್ಬವಾದಂಗೆ ಆಗಿದ್ದಾನೆ. ಅಪ್ಪನ ಕಷ್ಟನೇ ಗೊತ್ತಾಗ್ತಾ ಇಲ್ಲ ಇವನಿಗೆ. ಮಲ್ಗದಿಲ್ವೇನಾ? ಕೊಡು ಕೊಡು, ಕುಡಿ. ಓಡು 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 ಓಡು, ದೊಡ್ಡಪ್ಪನ ಮನೆಯಲ್ಲಿ ಹೋಗಿ ಟಿವಿ ನೋಡೋಗು. ಚೋಟಾ ಭೀಮ್ ಬರ್ತಾನೀಗ ಹೋಗೋ. ಅಪ್ಪನ ಫೀಲಿಂಗ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ. ಅಯ್ಯೋ ಎಲ್ಲೋತಿದ್ದು ಎಲ್ಲೋಯ್ತು? ಅಯ್ಯೋ ಜರ್ಕಳ ಕಡೆ ಗುಂಡಿ ಕೆಳಗೆ ಹಾಕ ಮಲ್ಕೊಂಡು ಸಿಕ್ತ ಸಿಕ್ತ ಸಿಕ್ತ. ಎಲ್ಲೆಲ್ಲ ಫೋನ್ ಇಟ್ಬಿಟ್ಟು ಎಲ್ಲೆಲ್ಲ ಹುಡುಕ್ತಿಯಲ್ಲ. ಯಾವನೋ ಬ್ಯಾಂಕಿಂದ ಲೋನ್ ಬೇಕಾ ಅಂತ ಫೋನ್ ಮಾಡ್ಕೊಂಡು ನಮ್ಮ ವಂಶ ಬೆಳೆಯೋದನ್ನೇ ತಡಿತಾ ಇದ್ದಾನೆ. ಯೋ, ಯಾವನ್ ಹತ್ತನ ಓಸಿಯಾಗಿ ಎಣ್ಣೆ ಕುಡ್ಕೊಂಡ್ಬಂದು ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಅವನೇ ಬಂದಿರ್ಬೇಕು, ಹೋಗು. ಸುಮ್ನೆ ಪಕ್ಕದ ಮನೆ ಬಾಗ್ಲ ತಟ್ಟೆ ಬದಲು ನಮ್ಮನೆ ಬಾಗ್ಲ ತಟ್ಟೆ ಹೋಗಿ ಮರ್ಯಾದೆ ಬಾಗ್ಲಿ ತೆಗಿ. ಇರ ಬಂದೆ. ನಿದ್ದೆ ಮಾಡಬೇಡ. ಅಬಾರ್ಟೆಡ್. ನಿಮ್ಮ ಅಪ್ಪ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳು, ನಾನು ಬರೋವರೆಗೂ ಮಲ್ಕಲ್ಲ. ಈಗ ಹೋಗ್ತೀಯಾ ಇಲ್ವಾ? ಪರ್ಕೆ ತಗೊಂತೀನಿ ನೋಡು. ತೆಗಿಯೋದು ಹಾಕೋದು ನಾವಿಬ್ರು ಮಾಡ್ಬೇಕಾಗಿರೋ ಕೆಲಸ. ಮಲಗ್ಬೇಡ ನೀನು. ಹೋಗಯ್ಯ, ನನ್ನ ನಿದ್ದೆಗೆ ಕಲ್ಲಾಕಿದೆಲ್ಲ. ನಿದ್ದೆ ಬಂದಾಗ ನಿಂತ್ಕೊಂಡ್ಬಿಡು ನೀನು. ಬರಯ್ಯ ಬಾ. ಏನ ನೀನು ಇಷ್ಟೊತ್ತಿನಲ್ಲಿ ಬಂದು ಬಾಗ್ಲು ಬಿಡ್ತಿದ್ಯಾ? ಹೌದು, ಚಿಕ್ಕಮ್ಮನ ಹತ್ರ ಯಾವುದೋ ಆಣೆ ತಗೋತಿದ್ದಲ್ಲ. ನಾನು ಆಣೆನಾರು ಮಾಡಿಸ್ಕತ್ತೀನಿ, ಅಣಬೆನಾರು ಬೈಕ್ ಹಾಕತ್ತೀನಿ. ನಿಂಗೆ ನಾ ಹೋಗ. 500 ರೂಪಾಯಿ ಇಸ್ಕೊಂಡೆ ತಾನೆ? ಹಲ್ವಾ ಮಲ್ಗೆ ತಗೊಂಬಂದು ನಿನ್ ಮನೇಲಿ ಬೆಚ್ಚಿಗೆ ಮಲ್ಕೊಂಡ್ರೆ ಹುಡುಗಿ ಡೀಟೇಲ್ಸ್ ಯಾರು ಕೊಡ್ತಾರೆ? ಡೀಟೇಲ್ ಕೇಳೋ ಟೈಮ್ ಏನೋ ಇದು. ಅವಳು ಚೆನ್ನಾಗಿರೋ ಅವ್ರ ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು ಸಾಕಾ? ಹೌದು, ಏನಯ್ಯ ಶಬ್ದ ಅದು? ನಿಮ್ ಚಿಕ್ಕ ಮಕ್ಕಳು ಮಲ್ಕೊಂಡ್ಬಿಡ್ಲು. ಅದಕ್ಕೆ ಕುಡಿದೆ ಮಲ್ಗಲ್ವಾ? ನೀನ್ ಯಾಕಯ್ಯ ಹೇಳ್ತಾ ಇದ್ದೀಯ? ಪಾಪಿ, ನನಗಿರೋ ಒಬ್ಬನೇ ಮಗಂಗೆ ಜೊತೆಗೆ ಇನ್ನೊಂದು ಮಗು ಕೊಡೋದಕ್ಕೆ ರೆಡಿ ಆಗಿದ್ದೆ. ಆಗ್ಲೇ ಬಂದು ಡಿಸ್ಟರ್ಬ್ ಮಾಡ್ಬಿಟ್ಟೆ. ತಟೆ ತಟ ಅಂತ ತಡ್ತಾನೆ. ಯು ಎಜುಕೇಟೆಡ್. ಈಗ ಹೋಗಿ ಅವಳು ಪಕ್ಕ ಕೂತ್ಕೊಂಡು ತಮಟೆ ಹೊಡೆದ್ರು ಅವಳು ಎದ್ದೇಳೋದಿಲ್ಲ. ನನ್ನ ಮುಡು ಹೋಯ್ತು, ಅವಳು ಮುಡು ಹೋಯ್ತು. ಸರಿ, ನೀನ್ ತುಂಬಾ ಅಳ್ತಾ ಇದೀಯಾ, ಇದನ್ನ ಕುಡಿಯಲ್ಲ. ಸರಿ ಬಿಡು, ನಾನು ನೋಡ್ಕೋತೀನಿ. ಬಾಯ್ಲಿ ಡೀಟೇಲ್ ತಾನೇ ಕೇಳಿದೆ. ಇವಳದ್ ಬಿಡು, ಇವಳು ಕುಂಭಕರ್ಣನ ಮಗಳು. ತಾಳಿ ಕಟ್ಬೇಕಾದ್ರೆ ನಿದ್ದೆ ಮಾಡ್ತಿದ್ಲ ಅವಳು. ನಮ್ಗೆ ಬರೋ ಸೊಸೆ ಬಗ್ಗೆ ಹೇಳಬೇಕು ಅಂತಂದ್ರೆ ಅವಳಲ್ಲಿರೋ ಎಲ್ಲಾ ಗುಣದ ಬಗ್ಗೆನೂ ಹೇಳಬೇಕು, ಅವಳ ನಡತೆ ಬಗ್ಗೆನೂ ಹೇಳಬೇಕು. ರಾತ್ರಿಯಿಂದ ಕುಡಿತಾ ಇದೀಯಾ, ಕ್ವಾರ್ಟರ್ ಶುರು ಮಾಡಿ ಫುಲ್ ಬಾಟ್ಲಿಗೆ ಹೋಗಿದ್ಯಾ. ಬೆಳಗ್ಗೆ ಎದ್ದು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿದಾರೆ. ಯಾವಾಗ ಹೇಳ್ತೀಯಾ? ಏನ್ ಹೇಳ್ಬೇಕು ನಡ, ಎಣ್ಣೆ ಹೊಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಯಾಕೆ ಕುಡಿತಾರೆ ಹೇಳು? ಅಯ್ಯೋ ತಲೆ ತಿಂತವನಲ್ಲಪ್ಪ. ನೀರು ಕುಡಿಬೇಕಾದ್ರೆ ತಲೆ ಎತ್ತ ಮೇಲ್ ನೋಡಿ ಆಕಾಶಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಊಟ ಮಾಡಬೇಕಾದ್ರೆ ತಲೆ ಬಗ್ಸಿ ನೆಲಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ. ಎಣ್ಣೆ ಹೊಡಿಬೇಕಾದ್ರೆ ಕಣ್ಣು ಮುಚ್ಕೊಂಡು ಕುಡಿಯೋದು ಯಾಕಂದ್ರೆ ನೀ ಕುಡಿದ್ರೆ ಬೇಗ ಕಣ್ಣು ಮುಚ್ಕೊಂಡು ತ್ಯಾತ. ನನ್ನ ಹುಡುಗಿ ಬಗ್ಗೆ ಹೇಳು ಅಂದ್ರೆ ಏನೇನು ಹೇಳ್ತಿದ್ಯಲ್ಲ ನೀನು? ಯಾಕೆ ಒಳ್ಳೆ ಆಂಗ್ರಿ ಬಡ್ತಾರ ಆಡ್ತೀಯ? ಹೇಳ್ಬಿಡ್ಲ, ಕವಿತೆಯಾಗಿ ಹೇಳ. ಆಕಾಶದಲ್ಲಿ ಒಂದು 20 kg, ಮೋಡಗಳಿಂದ ಒಂದು 40 kg, ಕಾಮನ ಬಿಲ್ಲಿಂದ ಒಂದು 60 kg, ನಕ್ಷತ್ರದಿಂದ ಒಂದು 10 ಟನ್ನು, ಅಯ್ಯೋ ಮಿಂಚಲ್ಲೊಂದು 7 ಟನ್. ಇದನ್ನೆಲ್ಲ ಕಬ್ಬಿನ ಗಾಣದಲ್ಲ ಕರೆದು 47 kg ಸುಂದರ ಶಿಲೆನ ಒಳ್ಳೆ ಮೂಡಲ್ಲಿ ಬ್ರಹ್ಮ ಮಾಡಿದ್ರೆ ಹೆಂಗಿರುತ್ತೆ? ಅಯ್ಯೋ ನನ್ನ ಮುದ್ದು ದೀಪ, ಬೆಂಕಿ ತರ ಇದೆಯಲ್ಲ. ಯಾರೋ ದೀಪ ದೀಪ ಅಂತ ಇದ್ಯಾ? ನಿಮ್ಮ ಅಪ್ಪ ಎಷ್ಟು ಮರ್ಯಾದಸ್ರು, ನೀನ್ ನೋಡು ಎಲ್ಲ ಹುಡುಗಿರಿಂದ ಸುತ್ತಾ ಇದ್ಯಾ. ಏಡಿ, ನಾನೇನ್ ಕೋಳಿ ಅನ್ನ? ಮಗನೆ ಮಗನೆ ಮಗನೆ, ನಿಮ್ಮ ಹುಡುಗಿ ನಮ್ಮ ಹುಡುಗಿ ಗಾಡಿ ತಿರುಗ್ಸ. ಏನೇ ಅದು? ಕೋಲ್ ಕಣೆ. ನಡ್ದ ಕರೆಕ್ಟ್ ಅದೇ. ಏನೇ ಇದು? ಕಡ್ಡಿ ಹಿಡ್ಕೊಂಡು ಮಗ್ಗಿ ಹೇಳ್ಕೊಡ್ತಾಳೆ ನದಿಗೆ. ಅವತ್ತು ಕಾಡಲ್ಲಿ ಭಯ ಇಲ್ಲದೆ ಹಸ್ರ ಹಿಡ್ಕೊಂಡಿತ್ತು. ಇವತ್ತು ಕಟ್ಟಿ ಹಿಡ್ಕೊಂಡು ನದಿ ಏಡಿ ಹಿಡಿತಾ ಇದ್ದಾಳೆ. ಚಿಕ್ಕಪ್ಪ ಅವ್ರು ಏನ್ ಬೇಕಾದ್ರೆ ಹಿಡಿಲಿ, ತಗೋ ನೀನು ಇದನ್ನ ಹಿಡ್ಕೊ. ಎಲ್ಲ ಕೊಲೆಗಾರ, ತಲೆ ಮೇಲೆ ಹಾಕ್ಬೇಡ, ಸಾಕು ಹೋಗ್ಬಿಡ್ತಾರೆ.
ಹಲೋ, ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ವಾ? ನದಿ ಪಕ್ಕ ಕುತ್ಕೊಂಡು ಚಕ್ಲಿ ಆಗ್ತಾ ಇದ್ದೀರಾ ಅಂತ ನೋಡ್ತಿದ್ವಿ. ಬುದ್ಧಿ ಇಲ್ವೇನಯ್ಯ? ಯಾಕಯ್ಯ ಕಲ್ ಬಿಸಾಕ್ದೆ? ಏನಮ್ಮ ನಿಂಗೆ ನಾನು ಒಂಡ್ರಗಣ್ಣ ಕಲ್ಲೆಸ್ತಿದ್ ಯಾರು ನೋಡಿದ್ಯಾ? ಕುಮಾರ್ ಯಾಕಯ್ಯ ಕಲಿಸ್ಬಿಟ್ಟು ಹೆಣ್ಮಕ್ಳನ್ನ ಎದುರಿಸ್ತೀಯಾ? ಶಾಕಿಂಗ್ ಟೈಮಲ್ಲಿ ನೀನ್ ಯಾಕಯ್ಯ ಸಂಜೆ ನೋಡ್ಕೋತೀನಿ ಸುಮ್ಮನೆ. ಏನಿಲ್ಲ, ಕೈಯಲ್ಲಿ ಎಡಕಲ್ಲಿ ಇತ್ತು, ಒಂದ್ ಕಲ್ ಸ್ಲಿಪ್ ಆಗ್ಬಿತ್ತು, ಅದಕ್ಕೆ ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಹಾಕ್ತಾರ ಚಿಪ್ಸ್ ಪ್ಯಾಕೆಟ್. ಬಾರಿ ಹೋಗೋಣ. ನೋಡು ಚಿಕ್ಕಪ್ಪ ಕೂಗಯ್ಯ, ಹುಡುಗಿರ ನಲ್ಲಿ ಹಿಡಿಯ ಹುಡುಗಿರ. ಚಿಕ್ಕಪ್ಪ ಕೂಗು ಅಂದ್ರೆ ಬಿಟ್ಬಿಟ್ಟೆ. ನೀನ್ ಅದೃಷ್ಟ ಮಾಡಿದ ಕುಮಾರನೇ. ಏನೇ ಹೇಳ್ತಾ ಇದ್ಯಾ? ಆ ಹುಡುಗಿರಿ ಯಾವಾಗ್ಲೂ ಏನಾದ್ರು ಒಂದು ಹಿಡ್ಕೊಂಡೇ ಇರುತ್ತೆ. ಬೋಡ ನೀನ ನನ್ ಚಿಕ್ಕಪ್ಪ. ನನಗೆ ಆಡಬಾರ್ದು, ಏನು ಆಡ್ದೆ? ಬಿಟ್ಟು ಬಿಟ್ಟು ಹೋಗೋದಕ್ಕೆ ಹೊಸ ಹೊಸ ರೀಸನ್ಸ್ ಹುಡುಕ್ತಾ ಇದ್ದಾನೆ. 16 ಕಿಲೋಮೀಟರ್ ಕುಬೇರ 50 ಜನಕ್ಕೆ ಜ್ಯೋತಿಷ್ ಹೇಳೋ ನೀನು ಒಳ್ಳೆ ಮಾತು ಹೇಳ್ಬಿಟ್ಟು ತಾನೆ. ಸುಮ್ನೆ ಬಾಯಿ ಕೊಟ್ಬಿಟ್ಟು ರೌಡಿ ಮನೆ ಹತ್ರ ಸಿಕ್ಕಾಕೊಂಡು ಸಾಯ್ತ್ಯ. ಹೋಗ್ ಅನ್ಬೋಸ್. ನಾನೆಲ್ಲಿ ಹೇಳ್ತಾ ಇದ್ದೀನಿ, ಆ ದೇವ್ರು ಹೇಳ್ಬೇಕಾದನ್ನು ನನ್ನ ಮುಖಾಂತರ ಹೇಳಿಸ್ತಿದ್ದಾನಷ್ಟೇ. ಎಲ್ರಿಗೂ ಒಳ್ಳೇದು ಹೇಳೋ, ನಿಂಗೆ ಕೆಟ್ಟ ಟೈಮ್ ಶುರು ಆಯ್ತು ನೋಡು. ಅವನು ಹೇಳಿದ್ದನ್ನು ನಾನು ಹೇಳ್ತೀನಿ ಅಷ್ಟೇ. ಅವನೇ ಬಾಸು. ಬನ್ನೇಣ. ಏನ್ ಮಣಿ, ಏನೋ ಬರೋದಕ್ಕೆ ಹೇಳ್ದಂತೆ ನಂಗೆ. ಅಯ್ಯಲೇ ಏನೋ ಬರೋದು? ಏನ ಹೆಂಗಸರು ಜಾತಕ ತಗೊಂಡ್ ಬಂದ್ರೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ನಾಟಕ ಮಾಡ್ತೀಯ? 5 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡೋ ನಿನಗೆ ಇಷ್ಟಿದ್ರೆ ಕೋಟ್ಯಾಂತರ ಖರ್ಚು ಮಾಡಿ ದೇವಸ್ಥಾನ ಕಟ್ಟರು ನನಗೆ ಬೇಡ, ಬಿಟ್ಬಿಡು ಮಣಿ. ಜನ ಜವಾಬ್ದಾರಿ ನಿನಗೆ ಬರುತ್ತೆ. ಸುಮ್ನೆ ಇದ್ಬಿಡು. ಮಣಿ, ನಿನ್ನ ಹತ್ರ ಶಕ್ತಿ ಇದೆ ಅಂತ ನನ್ನ ಎದೆ ಗೊತ್ತೇ ಅಲ್ವಾ? ಆದ್ರೆ ನಿಮ್ಮ ಅಮ್ಮನ ಹತ್ರ ನಾನು ಹೇಳಿರೋ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ನೋಡ್ತಿರು, ಕಟ್ಟೋ ಚಟ ಒಂದು, ಅದರಲ್ಲಿ 4 ಹೆಣ. ಆ 4 ಹೆಣದಲ್ಲಿ ನಿಂದು 1 ಹೆಣ. ನೀನ್ ಸತ್ರು ಕೂಡ ನಿನಗೋಸ್ಕರ ಆಳೋರು ಯಾರು ಇರೋದಿಲ್ಲ. ಇದು ನಾನು ಹೇಳಿರೋ ಮಾತು. ಸುಳ್ಳು ಆದ್ರೆ ನನ್ನ ನಾಲ್ಗೆ ಕತ್ತರಿಸಿ ನಿಮ್ಮನೆ ಹೊಸ್ಲಿಗಾಗ್ತೀನಿ. ಏನೇನು ಬಾಯಿಗೆ ಬಂದಾಗ ಮಾತಾಡ್ತಾನೆ? ಇವೆಲ್ಲ ನಡೆಯುತ್ತಾ? ನಡೆಯುತ್ತೋ ನಡೆಯಲ್ವೋ, ಇಂಥವ್ರ ಮಾತ್ಗೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ಅದಕ್ಕೆ ತನ್ನ ಸಮಾಧಾನವಾಗಿರುವಂದೆ. ಸ್ವಾಮಿ ಇಲ್ಲ. ಮಾವ, ಒಂದ್ ತುತ್ತಾದ್ರೂ ತಿನ್ಕೊಂಡು ಹೋಗಿ. ತಿಂತೀನಮ್ಮ. ನಿಮ್ಮ ಮಾವ ಯಾವತ್ತು ಊಟ ಮಾಡಿದಾನಮ್ಮ? ಯೋಚನೆ ಮಾಡಬೇಡ, ಬರ್ತಾನೆ. ರಾತ್ರಿ ಆಯ್ತು ಮಲಕೋಣ, ಇಂದು ನಮ್ಮ ಹೋಪಾನ. ಹೋಗು ಹೋಗು ಹೋಗು, ತಿರ್ಚ್ಬೇಡ. ಹುಡುಗಿ ಮನೆ ಬಾರ್ಡರ್ ಬಂದ್ಬಿಟ್ಟಿದೀವಿ. ಇಲ್ಲಿಂದ ತಳ್ಕೊಂಡೇ ಹೋಗೋಣ. ಏನ್ ದೊಡ್ಡ ಪಾಕಿಸ್ತಾನ ಬಾರ್ಡ್ರು. ಯಪ್ಪ, ಅವ್ರ ಅಪ್ಪ ನಮ್ಮ ನೋಡಿ ಮಚ್ ತಗೊಂಡ್ ಕಚ್ಕ ಪಚ್ಕ ಕಚ್ಕ ಪಚ್ಕ ಅಂತ ಕತ್ತರಿಸ್ಬಿಡ್ತಾರೆ ನೋಡ. ಅವ್ರಪ್ಪ ಮೇಷ್ಟ್ರು ಅಂತ ನಿನ್ನೆ ತಾನೇ ಹೇಳಿದ್ದು. ಮತ್ತೆ ಹಿಂಗಯ್ಯ ಮಚ್ಚರ್ ಕತ್ತರಿಸ್ತಾರೆ? ಏಯ್, ಅವ್ರ ಅಪ್ಪ ಮೇಷ್ಟ್ರ ಆಗ್ಬಿಟ್ರೆ ಕತ್ತರಿಸ್ತಾ ಬಿಟ್ಟು ಬಿಡ್ತಾನ. ಏನ್ ನಿಮ್ ಪ್ರೀತಿಗೆ ಕೈ ಕಾಲು ಕಣ್ಣು ಮೂಗು ಬಾಯಿ ಏನೂ ಇಲ್ವಾ? ಒಂದ್ ಕೆಲಸ ಮಾಡೋಣ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹಿಂಗೆ ತಾನೆ ಡಿಸೈಡ್ ಮಾಡೋದು. ಪಾಕೆಟ್ ಒಳಗೆ ಕೈ ಬಿಟ್ಟ ಸೀದಾ ಕಾಯಿನ್ ಪಾಸ್. ರಾಜ ಬಿದ್ರೆ ನೀನ್ ಮಾತ್ರ ಹೋಗ್ ನೋಡು, ರಾಣಿ ಬಿದ್ರೆ ನಾಳೆ ನೀನ್ ಒಬ್ನೇ ಬಂದ್ ನೋಡು. ಓಕೆ? ಇಲ್ಲಿಂದ ಊರಿಗೆ ನೀನ್ ಒಬ್ನೇ ನಡ್ಕೊಂಡು ಹೋಗ್ಬೇಕು, ಆಯ್ತಾ? ಹೋಗ್ತೀಯಾ? ಒಬ್ನೇನೆ ನಾನು. 3 ಸುಟ್ಟು ಮಾಡಿದೆ ಇಲ್ಲಿ ದಾರಿಲಿ. 20 ಜನ ಸುಟ್ಟಿದ್ದಾರೆ, ಇನ್ನು 10 ಬ್ಯಾಲೆನ್ಸ್ ಇದೆ. ಭಯದೆ ತಾನೆ? ಬಾ. ಕುಮಾರ, ಎಲ್ಲರೂ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡಿಸ್ತಾರೆ, ನೀನ್ ಸ್ಟಾರ್ಟ್ ಮಾಡ್ಕೊಂಡು ಯಾಕೋ ಹೇಳ್ತಾ ಇದೀಯಾ? ಏನಾದ್ರೂ ಸಮಸ್ಯೆ ಆದ್ರೆ ಟಕ್ ಅಂತ ಎಸ್ಕೇಪ್ ಆಗ್ಬೋದು. ಈ ಟೈಮ್ ದೆವ್ವ ಓಡಾಡೋ ಟೈಮ್. ಈ ಟೈಮ್ ಅಲ್ಲಿ ಅಲಾರಾಮ್ ಹಿಡ್ಕೊಂಡು ನೀನ್ ಲವ್ ಮಾಡ್ತಾ ಇದೀಯಾ? ಆ ಹುಡುಗಿ ಸ್ಕೂಲ್ಗೆ ಹೋಗ್ಬೇಕಾದ್ರು ಕಾಲೇಜ್ಗೆ ಹೋಗ್ಬೇಕಾದ್ರು ಲವ್ ಮಾಡು. ನನ್ ಜೀವ ಯಾಕೆ ತಿಂತೀಯ? ನನಗೆ ಯಾವಾಗ ನೋಡ್ಬೇಕು ಅನ್ಸುತ್ತಾ ಅವಾಗ ನೋಡ್ತೀನಿ ನಾನು. ಇಲ್ಲಿ ನೋಡು, ಯಾರು ಬಂದ್ರೆ ಸೈಲೆಂಟ್ ಆಗಿ ಸೌಂಡ್ ಕೊಡು, ಸರಿನಾ? ಹೆಂಗ ಸೌಂಡ್ ಮಾಡೋದು? ಯಾಕಯ್ಯ ಏರಿಯಾದಲ್ಲಿ ಭಯಂಕರವಾದ ದೆವ್ವ ಬರ್ತಿದೆ. ಏನ್ ಹೇಳ್ತಾ ಇದೀಯ? ಆ ದೆವ್ವ 4 ಮಳ ಮಲ್ಲಿಗೆ ಹೂ ಮುಡ್ಕೊಂಡು ಇದೇ ದಾರಿಯಲ್ಲಿ ಬರ್ತಿದೆ. ಲೂಸು, ನಿನ್ ಕೈಯಲ್ಲ ಕಣೆ ಮಲ್ಗೆ ಹೂ ಇರೋದು. ಯಾವ ಸಾಮಾನು ಎಲ್ಲೆಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅದಕ್ಕೆ ದೆವ್ಗಳೇ ಬರ್ಬೇಡಿ ನನ್ನ ಹತ್ರ. ನನ್ನ ಹೆಂಡತಿಗೆ ನಾನು ಒಬ್ಬನೇ ಗಂಡ ಇರೋದವಳು ನೋಡ್ಕೊಳ್ಳೋದಕ್ಕೆ.
ಈ ಊರಲ್ಲಿ ಎಲ್ಲರ ಮೊದಲು ಸ್ಟವ್ ಇದೆಯೋ ಇಲ್ವೋ ಮಚ್ಚಂತೂ ಇದೆ. ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲೇ ಕೊಚ್ಚಾಕಿದ್ರು ಸಾಕ್ಷಿ ಇಲ್ಲ ಅಂತಾರೆ. ಏನಾರ ರಾತ್ರಿ ನನ್ನ ಕತ್ತರಿಸಿದ್ರೆ ನನ್ನ ಹೆಂಡತಿ ಅನಾಥೆ ಆಗ್ಬಿಟ್ಟವಲ್ಲ. ಈ ತರ ನಾಯಿ ತರ ಕೂಗೋದೇ ನಮಗ್ ಸದ್ಯಕ್ಕೆ ಸೇಫ್ಟಿ. ಅಯ್ಯೋ ಪಾಪಗಳ, ರಾತ್ರಿ 1 ಗಂಟೆವರೆಗೂ ಸೀರಿಯಲ್ ನೋಡ್ತಾ ಕೂತಿದ್ರೆ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಯಾವಾಗ್ಲೋ ಬರ್ತೀರಾ? ಅಯ್ಯೋ ಮಲಗಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾಳೆ. ಕುಮಾರ ತಪ್ಕೊಣು. ಯಾಕಯ್ಯ ಕಿರಿಸ್ತೀಯಾ? ಇರಯ್ಯ, ಬರ್ತಾ ಇಲ್ವಾ ಅಲ್ಲಿ? ಏನಪ್ಪಾ ಕುಮಾರ, ಎದ್ರಕಂಡು ಎದ್ದು ಬಿದ್ದು ಓಡ್ ಬರ್ತಿದ್ಯಾ? ನನ್ನ ಕರ್ಕೊಂಡ್ ಬಂದಿರೋದೊಬ್ಬ ಧೈರ್ಯಶಾಲಿ ಮನುಷ್ಯ. ಆ ಮನೇಲಿ ಒಂದು ಚುನಾವ ಇದೆ ಅಂತ ಯಾಕಯ್ಯ ಹೇಳಿಯ ನೀನು?